ಬಿಗ್ ಬಾಸ್ ಕನ್ನಡ ಸೀಸನ್ 11ನ ಟಾಪ್ 6 ಕಂಟೆಸ್ಟೆಂಟ್ಗಳು ಯಾರು ಅಂತ ನೋಡೋಣ ಬನ್ನಿ. 6ನೇ ಸ್ಥಾನ ಪಡ್ಕೊಂಡಿದ್ದು ಭವ್ಯ ಗೌಡ ಅವರು. ಇವ್ರನ್ನ ಟಾಸ್ಕ್ ಕ್ವೀನ್ ಅಂತಾನೆ ಹೇಳ್ಬೋದು. ಟಾಸ್ಕ್ಗಳಲ್ಲಿ ಅತ್ಯುತ್ತಮ ಪ್ರದರ್ಶನನ ಇವ್ರು ಕೊಡ್ತಾ ಇದ್ರು. 5ನೇ ಸ್ಥಾನನ ಪಡ್ಕೊಂಡಿದ್ದು ಉಗ್ರಂ ಮಂಜು. ಇವರು ಅದ್ಭುತ ಆಟಗಾರ ಗುರು. ಮಧ್ಯದಲ್ಲಿ ಸ್ವಲ್ಪ ಸ್ಲೋ ಆಗಿರ್ಲಿಲ್ಲ ಅಂತಂದಿದ್ರೆ ಖಂಡಿತವಾಗ್ಲೂ ಕಪ್ಪೊಡೆಯೋ ಕೆಪಬಿಲಿಟಿನೂ ಇವ್ರಿಗಿತ್ತು. ಟಾಸ್ಕ್ಗಳಲ್ಲಿ ಗ್ರೇ ಏರಿಯಾ ಹುಡ್ಕೋದ್ರಲ್ಲಿ ಇವರು ಮಾಸ್ಟರ್. 4ನೇ ಸ್ಥಾನನ ಪಡ್ಕೊಂಡಿದ್ದು ಮೋಕ್ಷಿತಾ ಅವರು. ಇವರ ಆಟ ತುಂಬಾ ಜನಕ್ಕೆ ಇಷ್ಟ ಆಗಿ ಇವ್ರನ್ನ ಈ ಸ್ಥಾನದವರೆಗೂ ಕರ್ಕೊಂಡ್ಬಂದ್ರು. 3ನೇ ಸ್ಥಾನನ ಪಡ್ಕೊಂಡಿದ್ದು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ವೈಲ್ಡ್ ಆಗಿ ಬಂದಂತಹ ಗೂಳಿ ರಜತ್ ಅವರು. ಇವ್ರ ಎಂಟ್ರಿ ಕೊಟ್ಮೇಲೆ ಬಿಗ್ ಬಾಸ್ ನ ಕಳೆನೆ ಚೇಂಜ್ ಆಯ್ತು. ರಜತ್ ಮತ್ತು ಚೈತ್ರನ ಜೋಡಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು ಗುರು ಈ ಸೀಸನ್ ಅಲ್ಲಿ. 2ನೇ ಸ್ಥಾನನ ಪಡ್ಕೊಂಡಿದ್ದು ಟಾಸ್ಕ್ ಮಾಸ್ಟರ್ ಮೈಂಡ್ ಅಂತ ಬಿರುದು ಪಡ್ಕೊಂಡಿರೋ ತ್ರಿವಿಕ್ರಮ್ ಅವರು. ಇವರು ಈ ಸೀಸನ್ ಅಲ್ಲಿ ಅದ್ಭುತ ಪ್ರದರ್ಶನನ ತೋರಿಸಿದ್ರು ಗುರು. ಮೊಟ್ಟ ಮೊದಲನೇ ಸ್ಥಾನನ ಪಡ್ಕೊಂಡಿದ್ದು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಂತಹ ಹನುಮಂತು ಅವರು. ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಂತ ಯಾವುದೇ ಕಂಟೆಸ್ಟೆಂಟ್ ಬಿಗ್ ಬಾಸ್ ನ ಗೆದ್ದಿದ್ದ ಹಿಸ್ಟ್ರಿನೇ ಇರ್ಲಿಲ್ಲ ಗುರು. ಇವರು ಆ ಹಿಸ್ಟ್ರಿನ ಮಾಡಿದ್ರು. ಇದಾಗಿತ್ತು ಸೀಸನ್ 11 ನ ಟಾಪ್ 6 ಕಂಟೆಸ್ಟೆಂಟ್ ಗಳ ಲಿಸ್ಟ್. ಈ ಸೀಸನ್ ಅಲ್ಲಿ ಕೆಲವು ದಿನಗಳಿದ್ರು ಕ್ರೇಜ್ ಆಗಿ ಹೆಸರು ಮಾಡ್ಕೊಂಡ ಇನ್ನೊಬ್ಬ ಕಂಟೆಸ್ಟೆಂಟ್ ಇದ್ರು, ಅವರೇ ಲಾಯರ್ ಜಗದೀಶ್ ಅವರು. ಈ ಸೀಸನ್ ಅಲ್ಲಿ ನಿಮ್ಮ ಫೇವರೇಟ್ ಯಾರಿದ್ರು ಅನ್ನೋದನ್ನ ಖಂಡಿತವಾಗ್ಲೂ ತಿಳಿಸಿ. ಬೇರೆ ಸೀಸನ್ ಅಲ್ಲಿ ಟಾಪ್ 6 ಕಂಟೆಸ್ಟೆಂಟ್ ಯಾರಿದ್ರು ಅಂತ ನೋಡೋದಕ್ಕೆ ನಮ್ಮ ಪೇಜ್ ಗೆ ವಿಸಿಟ್ ಕೊಡಿ. ಹಾಗೆ ಸೀಸನ್ 12 ಅಲ್ಲಿ ನಿಮ್ಮ ಪ್ರಕಾರ ಟಾಪ್ 6 ಕಂಟೆಸ್ಟೆಂಟ್ ಯಾರು, ಹಾಗೆ ಯಾರು ಈ ಕಪ್ ನ ಗೆಲ್ಬಹುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.